ಸ್ಯಾಲರಿ ಎಂಪ್ಲಾಯೀಸ್ಗೆ ಗುಡ್ ನ್ಯೂಸ್. ಏಪ್ರಿಲ್ 1ರಿಂದ ನಿಮ್ಮ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಹೇಗೆ ಅಂತೀರಾ? ಗೌರ್ಮೆಂಟ್ ಹೊಸ ಟ್ಯಾಕ್ಸ್ ರೂಲ್ಸ್ ಅಪ್ರೂವ್ ಮಾಡಿ ಬಿಟ್ಟಿದೆ. ಆದರೆ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಬೆನಿಫಿಟ್ ಏನು ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮೆ ಇವಾಗ ಸ್ಟ್ರಾಂಗ್ ಆಗಿದೆ. ಚಿಲ್ಡ್ರನ್ ಎಜುಕೇಷನ್ಸ್ ಆ್ಯಂಡ್ ಹಾಸ್ಟೆಲ್ ಅಲೋವೆನ್ಸಸ್ ಇನ್ಕ್ರೀಸ್ ಆಗಿದೆ. ಗಿಫ್ಟ್ ವೋಚರ್ ಲಿಮಿಟ್ ಟು 15,000 ಇಯರ್ಲಿಗೆ ಇನ್ಕ್ರೀಸ್ ಆಗಿದೆ. ಫುಡ್ ಕೂಪನ್ 200 ಪರ್ ಮೀಲ್ಗೆ ಇನ್ಕ್ರೀಸ್ ಆಗಿದೆ. ಇದೆಲ್ಲ ನಿಮ್ಮ ಟ್ಯಾಕ್ಸ್ ರಿಡ್ಯೂಸ್ ಮಾಡುತ್ತೆ. ಇವಾಗ ಮೇನ್ ಕ್ವಶನ್ ಏನಂತಂದರೆ ಓಲ್ಡ್ ರೆಜಿಮಾ ನ್ಯೂ ರೆಜಿಮಾ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಇನ್ಕಮ್ 12 lakhsಗಿಂತ ಕಡಿಮೆ ಇದ್ದರೆ ನ್ಯೂ ಟ್ಯಾಕ್ಸ್ ರೆಜಿಮ್ ಇಸ್ ದ ಬೆಸ್ಟ್. ಇನ್ಕಮ್ ಜಾಸ್ತಿ ಇದ್ದರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಏನಪ್ಪ ಕ್ಯಾಲ್ಕುಲೇಷನ್ ಅಂತಂದರೆ, ಸ್ಟೆಪ್ 1 ನಿಮ್ಮದು ಡಿಡಕ್ಷನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ATC, ATD, ಹೋಮ್ ಲೋನು, NPS. ಸ್ಟೆಪ್ 2 ಎಕ್ಸೆಪ್ಷನ್ಸ್ ಕ್ಯಾಲ್ಕುಲೇಷನ್ ಮಾಡಿ, ಸ್ಯಾಲರಿ ಸ್ಲಿಪ್ ನೋಡಿ, ಆಮೇಲೆ ಟೋಟಲ್ ಕಂಪೇರ್ ಮಾಡಿ ಬ್ರೇಕ್ ಈವೆನ್ ಜೊತೆ. ಎಕ್ಸಾಂಪಲ್ಗೆ 15 lakh ಸ್ಯಾಲರಿ ಇದೆ ನಿಮ್ಮದು ಅಂತಂದರೆ 5.4 lakh ಬ್ರೇಕ್ ಈವೆನ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಓಲ್ಡ್ ರೆಜಿಮೆ, ಕಮ್ಮಿ ಇದ್ದರೆ ನ್ಯೂ ರೆಜಿಮೆ ಸೆಲೆಕ್ಟ್ ಮಾಡಿ. ಸೊ ಕನ್ಫ್ಯೂಷನ್ ಆಗಬೇಡಿ. ಇದಕ್ಕಿಂತ ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ಕ್ಯಾಪ್ಷನಲ್ಲಿ ಕಮೆಂಟ್ ಮಾಡಿ.